ಹೆಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತ ಹೇಳಿದರೆ ವೆಜಿಟೇಬಲ್ ಕುರ್ಮಾ. ರೆಸ್ಟೋರೆಂಟ್ ಹಾಗೆ ಫಂಕ್ಷನ್ಗಳಲ್ಲಿ ನೀವು ತಿನ್ನುವಂತಹ ವೆಜಿಟೇಬಲ್ ಕುರ್ಮಾ ಈಸಿ ಮತ್ತು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿ ರುಚಿಯಾಗಿ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. 100% ಅದೇ ರುಚಿ ಬರುತ್ತೆ. ಪೂರಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತೇಳಿ ನೋಡುವ. ಮೊದಲು ಇದಕ್ಕೆ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು. 5ರಿಂದ 6 ಕಾಯಿ ಮೆಣಸು, 2 ತುಂಡು ಶುಂಠಿ, ಹಾಗೆ ಒಂದು 3ರಿಂದ 4 ಚಮಚದಷ್ಟು ಹುರಿಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಕಪ್ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ತುಂಡು ಚಕ್ಕೆ, ಲವಂಗ, 2 ಏಲಕ್ಕಿ, ಇವೆಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಈಗ ಒಂದು ಪಾತ್ರೆಗೆ 3 ಚಮಚದಷ್ಟು ಆಯಿಲ್ ಹಾಕಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಅದಕ್ಕೆ ಒಂದು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ, ನಿಮಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡಿ ಹಾಕಿಕೊಳ್ಬೋದು. ಅದು ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಇದೇ ಈರುಳ್ಳಿ ಮತ್ತು ಟೊಮೆಟೊ ಈಗ ಸರಿಯಾಗಿ ಫ್ರೈ ಆಗಬೇಕು. ಇದು ಸರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸನ್ನು ಹಾಕಿಕೊಂಡ್ರೆ ಆಯಿತು. ನಾನಿಲ್ಲಿ 3 ಟೈಪ್ಸ್ನ ವೆಜಿಟೇಬಲ್ಸ್ ತಗೊಂಡಿದ್ದೇನೆ. ಇಲ್ಲಿ 2 ಆಲೂಗಡ್ಡೆ, ಅರ್ಧ ಕಪ್ನಷ್ಟು ಬೀನ್ಸ್, ಹಾಗೆ ಸ್ವಲ್ಪ ಬಟಾಣಿ, ಹಾಗೆ 1 ಕ್ಯಾರೆಟ್, ಇಷ್ಟು ವೆಜಿಟೇಬಲ್ಸನ್ನು ಹಾಕಿಕೊಂಡಿದ್ದೇನೆ. ನಿಮಗೆ ಬೇಕಾದ ಇದಕ್ಕೆ ಹೂಕೋಸು ಕೂಡ ಹಾಕಿಕೊಳ್ಬೋದು. ವೆಜಿಟೇಬಲ್ಸ್ ಹಾಕಿಕೊಳ್ಳುವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಇದನ್ನು 2ರಿಂದ 3 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಅದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡ ಮಸಾಲೆಯಿಂದ ಒಂದು 2-3 ಚಮಚದಷ್ಟು ಮಸಾಲೆ ಹಾಕಿಕೊಳ್ಬೇಕು. ಎಲ್ಲ ಮಸಾಲೆಯನ್ನು ಈಗಲೇ ಹಾಕ್ಲಿಕ್ಕೆ ಹೋಗಬೇಡಿ, ಇದು ತಳ ಹಿಡಿತದೆ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಅದರಲ್ಲಿ ಚಂದ ಮಾಡಿ ಬೇಯಿಸಿಕೊಳ್ಬೇಕು. ಇದು ಸರಿಯಾಗಿ ಬೆಂದಾದ ಮೇಲೆ ಮತ್ತೆ ಮಸಾಲೆ ಎಲ್ಲ ಹಾಕಲಿಕ್ಕೆ. ಇದಕ್ಕೀಗ ಎಷ್ಟು ಬೇಯಲಿಕ್ಕೆ ನೀರು ಬೇಕಂತ ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಿ. ಹಾಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಂತ ನೋಡಿ ಈಗಲೇ ಹಾಕಿಕೊಳ್ಳಿ. ಉಪ್ಪೆಲ್ಲ ಸೇರಿಸಿ ಆದಮೇಲೆ ಇದನ್ನೊಂದು 2ರಿಂದ 3 ನಿಮಿಷ ಬೇಯಲಿಕ್ಕೆ ಇಡಬೇಕು. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಎಲ್ಲ ವೆಜಿಟೇಬಲ್ಸ್ ಈಗ ಸರಿಯಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳುವ. ಮಸಾಲೆ ಎಲ್ಲ ಹಾಕಿ ಆದಮೇಲೆ ಅದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಗ್ರೇವಿ ತಿಕ್ಕಾಗಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೋದು. ಹಾಗೆ ಇರಲಿ ಅಂತ ಆದರೆ ನೀವು ನೀರನ್ನು ಸೇರಿಸೋದು ಬೇಡ, ಹಾಗೆ ಕುದಿಸಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಉಪ್ಪು ಬೇಕಂತಿದ್ರೆ ಸೇರಿಸಿಕೊಳ್ಬೋದು. ಇನ್ನಿದೊಂದು ನಿಮಿಷ ಸರಿಯಾಗಿ ಕುದಿ ಬಂದರೆ ಆಯಿತು, ಕುರ್ಮಾ ರೆಡಿ ಆಗ್ತದೆ. ನಾನಿಲ್ಲಿ ನೀರು ಸೇರಿಸಿಕೊಳ್ಳಿಲ್ಲ, ಗ್ರೇವಿ ತಿಕ್ಕಾಗಿ ಇರಲಿ ಅಂತ. ಪೂರಿಗೆ ತಿಕ್ಕಾಗಿದ್ದರೆ ಒಳ್ಳೆಯದಾಗ್ತದೆ. ನಾನಿವತ್ತು ಈ ಗ್ರೇವಿಗೆ ಪೂರಿ ಮಾಡ್ತಿದ್ದೇನೆ. ಕುರ್ಮಾ ಮತ್ತು ಪೂರಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಯಾವುದೇ ರೀತಿಯ ಪೌಡರ್ ಮಸಾಲೆಯನ್ನು ಯಾವುದನ್ನು ಆ್ಯಡ್ ಮಾಡಲಿಲ್ಲ. ಇಲ್ಲಿ ಬರೀ ರುಬ್ಬಿ ಹಾಕಿದಂಥ ಮಸಾಲೆ ಅಷ್ಟೇ. ನಾನಿಲ್ಲಿ ಪೂರಿ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಇದನ್ನು ಸರ್ವ್ ಮಾಡುವ. ಇದೇ ವಿಧಾನದಲ್ಲಿ ನೀವು ಕೂಡ ವೆಜಿಟೇಬಲ್ ಕುರ್ಮಾ ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.